ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ವಿಡಿಯೋಸ್ ಮಾಡ್ತಾ ಇದ್ದೀನಿ. ತುಂಬ ದಿನ ಅಂದರೆ ತುಂಬ ದಿನ ಅಲ್ಲ, ವರ್ಷ ಆದಮೇಲೆ 2 ವರ್ಷ ಆದಮೇಲೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. 2 ವರ್ಷದಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಆ್ಯಕ್ಚುಲಿ ನಾನು ವಿಡಿಯೋ ಮಾಡ್ತಿರ್ಲಿಲ್ಲ. ನಮ್ಮ ಮನೆಯವರಂತೂ ತುಂಬ ಹಿಂಸೆ ಮಾಡ್ತಾಯಿದ್ರು, ವಿಡಿಯೋ ಮಾಡು ಅಂತ ಹೇಳಿ. ಅವ್ರಿಗೋಸ್ಕರನೇ ವಿಡಿಯೋ ಮಾಡ್ತಾ ಇರೋದು, ಅವರು ಸಮಾಧಾನಕ್ಕೋಸ್ಕರ ವಿಡಿಯೋ ಮಾಡ್ತಾ ಇರೋದು. ಏನು ಕಂಟೆಂಟ್ ಮಾಡಬೇಕು ಅಂತ ನನಗೂ ಗೊತ್ತಿಲ್ಲ. ಸೀರಿಯಸ್ ಆಗಿ ಏನು ಸಿಗುತ್ತೋ ಅದನ್ನು ವಿಡಿಯೋ ಮಾಡ್ತೀನಿ. ಆ್ಯಂಡ್ ದಿನ ವಿಡಿಯೋ ಮಾಡೋಕ್ಕೂ ಆಗಲ್ಲ, ಯಾಕೆ ಅಂದರೆ ನನಗೆ ಸ್ಟಿಚಿಂಗ್ ಕೆಲಸ ಇರುತ್ತೆ. ಸೊ ಹಾಗಾಗಿ ನಾನು ಯಾವಾಗ ಫ್ರೀ ಆಗ್ತೀನೋ ಆವಾಗ ನಮ್ಮ ಮನೆಯವ್ರಿಗೋಸ್ಕರ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಡಿಸೈಡ್ ಮಾಡಿದ್ದೀನಿ. ಇಲ್ಲೇ ಇದ್ದಾರೆ, ಹಾಂ ಹೇಳಿ. ಇವು ಕಾಣಿಸ್ತಿಲ್ಲ, ಇಲ್ಲೇ ಇದ್ದಾರೆ. ಮತ್ತು ಇವಳು ನನ್ನ ಫ್ರೆಂಡು ಶ್ರುತಿ ಅಂತ ಹೇಳಿ, ಅವ್ರ ಹಸ್ಬೆಂಡ್ ಮತ್ತು ಮಗು. ಆ್ಯಕ್ಚುಲಿ ಇವ್ರು ನನಗೆ 3 ವರ್ಷದಿಂದ ಪರಿಚಯ ಇರೋದು. ನಾವು ಒಟ್ಟಿಗೆ ಒಂದೇ ಕಡೆ ಇರೋದ್ರಿಂದ ತುಂಬ ಕ್ಲೋಸ್ ಆಗಿಬಿಟ್ಟಿದ್ದೀವಿ. ಇವಳ ಮಗಳು ಲಹರಿ ಅಂತ ಹೇಳಿ, ಮತ್ತು ಹಸ್ಬೆಂಡ್ ಗಿರೀಶ್ ಅಂತ ಹೇಳಿ. ನಾನು ಇವ್ರನ್ನ ಮಾತಾಡಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟೆ. ಸೊ ನಮ್ಮನೆ ಹತ್ರನೇ ಇರೋದು ಅಯ್ಯಪ್ಪ ಸ್ವಾಮಿ ಟೆಂಪಲು. ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ದೇವರಿಗೆಲ್ಲ ನಮಸ್ಕಾರ ಮಾಡಿಕೊಂಡು ನೆಕ್ಸ್ಟ್ ಮಾರ್ಕೆಟ್ಗೆ ಹೋಗಬೇಕಿತ್ತು. ಸೊ ದೇವಸ್ಥಾನದಿಂದ ಬೇಗ ಹೋದ್ವಿ. ಸೊ ಮಾರ್ಕೆಟಲ್ಲಿ ನಾನು ಜ್ಯುವೆಲ್ರಿ ಶಾಪ್ಗೆ ಹೋಗಬೇಕಿತ್ತು, ಅದಕ್ಕೆ ಮಾರ್ಕೆಟ್ಗೆ ಹೋಗ್ತಾ ಇದ್ವಿ. ನಾನು ರೆಗ್ಯುಲರಾಗಿ ಯಾವಾಗಲೂ ಕೂಡ ಇದೇ ಅಂಗಡಿಗೆ ಬರೋದು, ಧನಲಕ್ಷ್ಮಿ ಜ್ಯುವೆಲರ್ಸ್ ಅಂತ ಹೇಳಿ ಹೊಸಕೋಟೆಯಲ್ಲಿ. ಇಲ್ಲಿ ನಾನು ಸಿಲ್ವರ್ ದೀಪಗಳು ತೊಗೊಳ್ಳೋಣ ಅಂತ ಬಂದಿದ್ದೆ, ಬಟ್ ನನಗೆ ಯಾಕೋ ಇಷ್ಟ ಆಗಲಿಲ್ಲ. ನೆಕ್ಸ್ಟು ಇವಾಗ ಇಲ್ಲಿ ನಾನು ಪೂಜೆಗೆ ಹೂವು ಮತ್ತು ಎಲೆ ಎಲ್ಲ ತೊಗೋತಾ ಇದ್ದೀನಿ. ನಾನು ರೆಗ್ಯುಲರಾಗಿ ಯಾವಾಗಲೂ ಇವ್ರ ಹತ್ರನೇ ತೊಗೊಳ್ಳೋದು. ಸೊ ಕಡಿಮೆಗೂ ಕೊಡ್ತಾರೆ, ಮತ್ತು ಕ್ವಾಲಿಟಿನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಹೊಸಕೋಟೆಯಲ್ಲಿ ಯಾರು ಇದ್ದರೆ ಇವ್ರ ಹತ್ರ ತೊಗೊಬೋದು. ಆ್ಯಂಡ್ ಇವರಿಲ್ಲಿ ಪಾಪ ನಂದು ವಿಡಿಯೋ ಮಾಡಿ, ನನ್ನ ಹಾರ ಕಟ್ಟುತ್ತಿದ್ರು, ಹಾರದ್ದು ವಿಡಿಯೋ ಮಾಡಿ ಅಂತೆಲ್ಲ ಹೇಳ್ತಾಯಿದ್ರು. ಸೊ ಮಾಡ್ತಾಯಿದ್ದೆ. ಹಾಗೆ ನಾನು ಇವತ್ತು ಅಪ್ಪುಗೆ ಒಂದು ಸ್ಟಡ್ನ ತಂದೆ. ಇದು 3000 ರೂಪೀಸ್ ಆಯಿತು, 1/2 ಗ್ರಾಮ್ ಇದೆ. ಸೊ ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ಇಷ್ಟೇ ವ್ಲಾಗ್. ಓಕೆ, ಬಾಯ್.